ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಬಳೆ ಶಾಸ್ತ್ರದ ವಿಡಿಯೋ ಅಂದ್ರೆ ಒಂದು ಲಾಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಶಾರ್ಟ್ಸ್ಗಳ ಮೂಲಕ ಆಲ್ರೆಡಿ ನಾನು ಎಲ್ಲ ವಿಡಿಯೋಸ್ಗಳು ಶೇರ್ ಮಾಡ್ಕೊಂಡಿದ್ದೀನಿ. ಒಂದು ವಿಡಿಯೋ ಅಂತೂ ತುಂಬಾ ವೈರಲ್ ಆಗಿದೆ. 12 ಲಕ್ಷ ಜನ ನೋಡಿದ್ದಾರೆ, ತುಂಬಾನೇ ಇಷ್ಟಪಟ್ಟಿದ್ದಾರೆ. ಇನ್ನು ನೋಡಿಲ್ಲ ಅಂತಂದ್ರೆ ಚನ್ನಪ್ಪ ಚನ್ನಗೌಡ ಇನ್ ಜಾಯಿನ್ ವಿತ್ ಜಯ ಅಂತ ಅಂದ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಆ ವಿಡಿಯೋ ನೀವು ನೋಡಬಹುದು. ಬಳೆ ಶಾಸ್ತ್ರದ ದಿವಸ ನಮ್ಮ ಕಡೆ ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಲಾಂಗ್ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನೆಲ್ ಅನ್ನ ಹಿಂದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನಮ್ಮ ಅಕ್ಕನ ನಾದ್ನಿಯ ಮಗನ ಮದುವೆಯ ವಿಡಿಯೋ, ಬಳೆ ಶಾಸ್ತ್ರದ ವಿಡಿಯೋ. ಇಲ್ಲಿ ಬಳೆಗಳನ್ನ ತಗೊಂಡು ಅವರು ಬಳೆಗಳನ್ನ ಇಡೋದಕ್ಕೆ ಬಂದಿದ್ದಾರೆ. ಆಲ್ರೆಡಿ ನೋಡಬಹುದು. ಇಲ್ಲಿ ಸಕ್ಕರೆ ಮತ್ತು ಕುಂಕುಮ ಬಾಕ್ಸ್ ಅನ್ನ ನೋಡ್ತಾ ಇದ್ದೀರಾ ಅಲ್ವಾ. ಇಲ್ಲಿ ಬಳೆಗಳನ್ನ ಮೊದಲು ಪೂಜೆ ಮಾಡಬೇಕು. ಪೂಜೆ ಮಾಡಿ ಬಳೆಗಳನ್ನ ನಮಸ್ಕಾರ ಮಾಡಿ ಆಮೇಲೆ ಬಳೆಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಮೊದಲಿಗೆ ಮನೆಯ ಹೆಣ್ಮಗಳು ಬಳೆಯನ್ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಆದ್ರೆ ಮನೆಯ ಹೆಣ್ಮಗಳು ಇನ್ನು ರೆಡಿ ಆಗ್ತಾ ಇದ್ದಾಳೆ ಒಳಗಡೆ. ಹಾಗಾಗಿ ಇಲ್ಲಿ ನಮ್ಮ ಅಕ್ಕ ಪೂಜೆ ಮಾಡಿ ಸ್ಟಾರ್ಟ್ ಮಾಡಬೇಕು. ತುಂಬಾ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಬಳೆಯ ಶಾಸ್ತ್ರ ಕೆಲವೊಬ್ರು ನಾಳೆ ಮದ್ವೆ ಅಂದ್ರೆ ಇವತ್ತಿನ ದಿವಸ ಬಾಸುಣಿಕೆ ಅಂತ ಮಾಡ್ತೀವಿ ನಮ್ಮ ಕಡೆ. ಅವತ್ತಿನ ದಿವಸ ಕೂಡ ಇಟ್ಕೊಳ್ತಾರೆ ಕಾರ್ಯಕ್ರಮ. ಕೆಲವೊಬ್ರು ಒಂದೆರಡು ದಿವಸ ಮೊದಲು ಕೂಡ ಇಟ್ಕೊಳ್ತಾರೆ. ಅವರವರ ಅಂದ್ರೆ ಅನುಕೂಲದ ಪ್ರಕಾರ ಅವರು ಈ ಕಾರ್ಯಕ್ರಮನ ಡಿಸೈಡ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಆಲ್ರೆಡಿ ನಮ್ಮ ಅಕ್ಕ ಬಳೆಗಳನ್ನ ಹೊರಗಡೆ ಇಟ್ಕೊಂಡು ಬಂದಿದ್ದಾರೆ. ಯಾಕೆ ಅಂತಂದ್ರೆ ಅವರಿಗೆ ಕೈಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗಿರೋದ್ರಿಂದ ಇಲ್ಲಿ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಹೊರಗಡೆನೆ ಇಟ್ಕೊಂಡಿದ್ರು. ಇವಾಗ ನೇಮಕ್ಕೆ ಸ್ಟಾರ್ಟ್ ಮಾಡ್ಬೇಕಲ್ವಾ, ಹಾಗಾಗಿ ಒಂದೆರಡೆರಡು ಬಳೆಗಳನ್ನ ಹಾಕೊಳ್ತಾ ಇದ್ದಾರೆ ಅಷ್ಟೇ. ಹಾಗೆ ಇನ್ನೊಂದು ಮಾತು, ಮೊದಲಿಗೆ ಪೂಜೆ ಮಾಡಿದ ನಂತರ ಇಲ್ಲಿ ಮದುಮಗಳಿಗೆ ಮೊದಲು ಬಳೆಗಳನ್ನ ತೆಗೆದಿಡಬೇಕು. ನಾನು ಹೇಳೋದನ್ನ ಮರ್ತೆ. ಅದಾದ ನಂತರ ಮನೆ ಹೆಣ್ಮಕ್ಳು ಇಟ್ಕೊಂಡು ಮತ್ತೆ ಬೇರೆಯವರೆಲ್ಲರೂ ಕೂಡ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ಪೂಜೆ ಎಲ್ಲ ಮುಗಿಸಿ ಬಳೆಗಳನ್ನ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಒಬ್ಬೊಬ್ರೆ. ಹಾಗೆ ಇದಕ್ಕಾಗಿ ಏರಿಯಾದವರನ್ನ, ತನ್ನ ಏರಿಯಾದವರಿಗೆ, ಹಾಗೆ ಮನೆಯ ಹೆಣ್ಮಕ್ಳು ಮತ್ತೆ ತನ್ನ ಹತ್ತಿರದ ಸಂಬಂಧಿಕರಿಗೆ, ಫ್ರೆಂಡ್ಸ್ಗಳಿಗೆ ಎಲ್ಲರನ್ನ ಕೂಡ ಇವತ್ತು ಕರೆದಿರ್ತಾರೆ. ಹಾಗೆ ಈ ಮುತ್ತೈದೆಯ ಬಳೆಗಳನ್ನ ಎಷ್ಟು ಹೆಚ್ಚು ಇಡಿಸ್ತಾರೋ ಅಷ್ಟು ಒಳ್ಳೆಯದು ಅಂತ ಅಂದ್ಬಿಟ್ಟು ಬಳೆಗಳನ್ನ ಆದಷ್ಟು ಹೆಚ್ಚು ಜನರನ್ನ ಇಡಿಸ್ತಾರೆ. ಈ ಮುತ್ತೈದೆಯರ ಬಳೆಗಳನ್ನ ಇಡಿಸೋದು ಕೂಡ ಒಂದು ಭಾಗ್ಯ ಅಂತಂದ್ರೂ ಕೂಡ ತಪ್ಪಾಗದು. ನಮ್ಮ ಹಬ್ಬ ಆಗಲಿ, ನಮ್ಮ ಸಂಪ್ರದಾಯಗಳಾಗ್ಲಿ, ಈ ತರ ಎಲ್ಲರೂ ಕೂಡ್ಕೊಂಡು ಮಾಡುವುದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನೀವೇನಂತೀರಾ ಅಂತ ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಇಲ್ಲಿ ಮೊಮ್ಮಗಳು ಬಳೆಗಳನ್ನ ಇಟ್ಕೊಂಡು ಅಜ್ಜಿಗೆ ತೋರಿಸ್ತಾ ಇದ್ದಾಳೆ. ಅಜ್ಜಿಯ ಖುಷಿಯನ್ನ ಮುಖದ ಮೇಲೆ ನೀವು ನೋಡಬಹುದು. ಹಾಗೆ ಒಂದು ಕಾರ್ಯಕ್ರಮ ಇದೆ ಮನೆಯಲ್ಲಿ ಅಂತ ಅಂದಾಗ ಎಲ್ಲರೂ ಕೂಡ ಒಂದೊಂದು ಕೆಲಸಗಳನ್ನ ಜವಾಬ್ದಾರಿಯಿಂದ ಅವರವರು ಆ ಕೆಲಸಗಳನ್ನ ನೋಡ್ಕೊಂಡಾಗ ಎಷ್ಟು ಸುಲಭ ಆಗುತ್ತೆ ಅಲ್ವಾ. ಎಲ್ಲಾನು ಕೂಡ ಮನೆಯವರೇ ನೋಡ್ಕೊಳ್ತಾ ಹೋದ್ರೆ ಒಂದೊಂದು ಕೆಲಸಗಳನ್ನ ಸ್ವಲ್ಪ ಅಲ್ಲಿ ಕಠಿಣವಾಗಬಹುದು. ಇಲ್ಲ ಅಂತಂದ್ರೆ ಎಲ್ಲರೂ ಕೂಡ ಸಮನಾಗಿ ಕೆಲಸಗಳನ್ನ ಮಾಡ್ತಾ ಹೋದಂತೆ ತುಂಬಾನೇ ಸರಳವಾಗಿ ಎಲ್ಲಾನು ಕೂಡ ಇಲ್ಲಿ ಮಾಡಿ ಮುಗಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಬಹುದು ನೀವು ಒಂದು ಜಮಖಾನಿಯನ್ನ ಹಾಕಿದ್ದಾರೆ. ಅದಕ್ಕೆ ನಾವು ಜಮಖಾನಿ ಅಂತ ಕರಿತೀವಿ. ಕೆಳಗಡೆ ಹಾಸಿರೋದನ್ನ ನೋಡ್ತಾ ಇದ್ದೀರಾ. ಇಲ್ಲಿ ಅಕ್ಷಂತಿಯನ್ನ ಎಲ್ಲರೂ ಕೂಡ ಮಿಕ್ಸ್ ಮಾಡ್ತಾರೆ. ಇವಾಗ ಈ ವಿಡಿಯೋಸ್ಗಳೆಲ್ಲ ಕೂಡ ನಾನು ಶಾರ್ಟ್ಸ್ಗಳ ಮೂಲಕ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿಲ್ಲ ಅಂತಂದ್ರೆ ನೋಡಬಹುದು. ತುಂಬಾನೇ ಚೆನ್ನಾಗಿ ಬಂದಿವೆ ವಿಡಿಯೋಸ್ಗಳು. ಎಲ್ಲರೂ ಕೂಡ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ. ಈ ವಿಡಿಯೋನ ಬಿಹೈಂಡ್ ದ ಸೀನ್ ಅಂತ ಹೇಳಿದ್ರು ಕೂಡ ತಪ್ಪಾಗದು. ಒಂದು ವಿಡಿಯೋ ಚೆನ್ನಾಗಿ ಬರಬೇಕು ಅಂತಂದ್ರೆ ಅದರ ಹಿಂದಿನ ಒಂದು ಶ್ರಮನ ನೀವು ಇಲ್ಲಿ ನೋಡಬಹುದು. ಎಷ್ಟೊತ್ತಿನ ತನಕ ಒಂದು ಡೆಕೋರೇಷನ್ ಎಲ್ಲವನ್ನ ಮಾಡಿ ವಿಡಿಯೋಸ್ಗಳೆಲ್ಲ ಮಾಡಬೇಕಾಗುತ್ತೆ. ಇಲ್ಲಿ ಅಕ್ಷಂತಿಯನ್ನ ಮಿಕ್ಸ್ ಮಾಡೋದಕ್ಕೆ ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಒಬ್ರು ಇದರ ಜವಾಬ್ದಾರಿಯನ್ನ ವಹಿಸ್ಕೊಂಡು ಎಲ್ಲಾನು ಕೂಡ ಅಂದ್ರೆ ಈ ತರ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದ್ ದಿವಸ ಮೊದ್ಲೇನೆ ನಮ್ಮ ಅಕ್ಕ ನೋಡ್ಕೊಂಡಿದ್ರು ವಿಡಿಯೋಸ್ಗಳೆಲ್ಲ. ಹಾಗಾಗಿ ಇಲ್ಲಿ ಎಲ್ಲಾನು ಕೂಡ ಅವರು ಹೇಳಿದ ಪ್ರಕಾರ ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಶಾರ್ಟ್ಸ್ಗಳ ಮೂಲಕ ವಿಡಿಯೋ ಶೇರ್ ಮಾಡ್ಕೊಂಡಿರೋದ್ರಿಂದ ಹೆಚ್ಚಾಗಿ ತೋರಿಸ್ತಾ ಇಲ್ಲ. ಇಲ್ಲಿ ನೋಡಬಹುದು ಮದುಮಗನನ್ನ. ಈ ವಿಡಿಯೋಸ್ಗಳೆಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ವಿಡಿಯೋಗಳನ್ನ ನೋಡಬಹುದು. ಹಾಗೆ ಇಲ್ಲಿ ನಾವು ಬಳೆಗಾರನನ್ನ ರೆಡಿ ಮಾಡಿದ್ದೀವಿ. ನಮ್ಮ ಅಕ್ಕನ ಮಗನೇ ಬೇಡ, ನಾನು ವಿಡಿಯೋದಲ್ಲೆಲ್ಲ ಬರೋದಿಲ್ಲ ಅಂತ ಹೇಳ್ತಾ ಇದ್ನು. ಅಂದ್ರೆ ಮಕ್ಕಳು ಇವಾಗ
ಎಲ್ಲರೂ ಕೂಡ ಸ್ವಲ್ಪ ಏನಾದರೂ ಚಿಡಾಯಿಸ್ತಾರೆ ಅಂತ ಅಂದ್ಬಿಟ್ಟು ನಾನು ಇದೆಲ್ಲ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ನು. ಆದರೆ ಸ್ವಲ್ಪ ಅವನನ್ನ ಸಮಜಾಯಿಸಿದ ನಂತರ ಆಯಿತು ಅಂತಂದ್ಬಿಟ್ಟು ಮಾಡಿದ್ದಾನೆ. ನೋಡಬಹುದು, ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಇಲ್ಲಿ ನೋಡಬಹುದು ನೀವು ಈ ವಿಡಿಯೋಸ್ಗಳನ್ನು ಈ ಥರ ಮಾಡಿದ್ದೀವಿ ನಾವು. ಆದರೆ ಶಾರ್ಟ್ಸ್ಗಳಲ್ಲಿ ಕೂಡ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ವಿಡಿಯೋಸ್ಗಳೆಲ್ಲ ಬಂದಿದೆ ಅಂತ ಅಂದ್ಬಿಟ್ಟು ಅದನ್ನು ಇದೆಲ್ಲ ನಾವು ವಿಡಿಯೋಗೋಸ್ಕರ ಮಾಡಿದ್ದೀವಿ, ಸೆಟಪ್ ಅಂತಾನೆ ಅಂದ್ಕೊಳ್ಬಹುದು. ಯಾಕೆ ಅಂತಂದ್ರೆ ಅಲ್ಲಿ ಬಳೆ ಇಡೋದಕ್ಕೆ ಬೇರೆಯವರು ಬಂದಿದ್ರು, ಆದರೆ ನಮಗೆ ಈ ಥರದ ಒಂದು ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡಿದ್ದೀವಿ ಅಷ್ಟೇ. ನಿಮಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನೀವು ನೋಡಿ. ವಿಡಿಯೋ ನೀವು ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಇನ್ನು ಮುಂದೆ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಆಸಕ್ತಿ ಬರುತ್ತೆ ಅಂತ ಹೇಳ್ಬಹುದು. ಇಲ್ಲಿ ಮನೆಯ ಮಗಳು ಮತ್ತೆ ಮನೆಯ ಹಿರಿಯ ಸೊಸೆ ಇಬ್ರು ಕೂಡ ಇಲ್ಲಿ ಬಳೆಗಳನ್ನ ಇಟ್ಕೊಳ್ತಾ ಇದ್ದಾರೆ, ನೋಡಬಹುದು. ಎಲ್ಲರ ಬಂದ್ರ ಎಲ್ಲರೂ ಇಲ್ಲಿ ಒಂದು ಬೀಗತಿ ಸಾಂಗ್ ಇದೆ ಅಲ್ವಾ, ಆ ಸಾಂಗಿನ ಮೇಲೆ ಕೂಡ ಇಲ್ಲಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹಾಡನ್ನ ಹಾಕೋದಕ್ಕೆ ಬರೋದಿಲ್ಲ, ಲಾಂಗ್ ವಿಡಿಯೋ ಆಗಿರೋದ್ರಿಂದ ಈ ವಿಡಿಯೋ ಕೂಡ ನೀವು ನನ್ನ ಚಾನೆಲ್ ಮೇಲೆ ನೋಡಬಹುದು. ಈ ವಿಡಿಯೋನ ನೋಡ್ತಾ ಇದ್ದೀರಲ್ವಾ, ಇದೇ ವಿಡಿಯೋ ವೈರಲ್ ಆಗಿದೆ. ಅದಾದ ನಂತರ ಇಲ್ಲಿ ಅಕ್ಷಂತೆಯನ್ನ ಪ್ಯಾಕೆಟ್ ಮಾಡೋದಿತ್ತು. ಹಾಗಾಗಿ ಎಲ್ಲರೂ ಕೂಡ ಒಂದ್ ಕಡೆ ಇಲ್ಲಿ ಕೂತ್ಕೊಂಡು ಎಲ್ಲರೂ ಪ್ಯಾಕೆಟ್ ಅನ್ನ ಮಾಡ್ತಾ ಇದ್ದಾರೆ. ನಮ್ಮ ಚಿಂಟು ಕೂಡ ಎಲ್ಲರಿಗೂ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ, ನೋಡಬಹುದು.